ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ನಾನಿವತ್ತು ತುಂಬ ಲೇಟಾಗಿ ಈ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ಮಂಗಳವಾರದ ದಿನದ ವ್ಲಾಗ್ ಆಗಿರುತ್ತೆ. ಮಂಗಳವಾರ ಅಂದರೆ ರೀತುದು ಬರ್ತ್ಡೇ ಇತ್ತಲ್ವ, ಅವತ್ತಿನ ದಿನದ ವ್ಲಾಗ್ ಆಗಿರುತ್ತೆ. ಅವತ್ತಿಂದ ಎಡಿಟ್ ಮಾಡಬೇಕು ಅಂದ್ಕೊಂಡು ಎಡಿಟ್ ಮಾಡೋದಕ್ಕೆ ಆಗಿರಲಿಲ್ಲ. ಇವತ್ತು ರೀತುನ ಮೈಸೂರಿಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ನನ್ನ ಕಡೆಯಿಂದ ಒಂದು ಡ್ರೆಸ್ ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಬೆಳಗ್ಗೆ ದೀಪ ಹಚ್ಚಿದ್ದೀನಿ. ಎಲ್ಲೇ ಹೋದರೂ ಹೋಗೋಕ್ಕೂ ಮುಂಚೆ ತಿಂಡಿ ಮಾಡಿಟ್ಟೆ ಹೋಗಬೇಕಲ್ವ. ಇವತ್ತು ನಾನು ಕ್ಯಾರೆಟ್ ಪಲ್ಯ ಮಾಡ್ತಾಯಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯ್ದಿಟ್ಕಿಟ್ಟು ಸಾಸಿವೆ ಹಾಕಿ ಕಡಲೆಬೇಳೆಯನ್ನು ಹಾಕ್ತಾಯಿದ್ದೀನಿ. ಕಡಲೆಬೇಳೆ ಇಷ್ಟ ಆದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಇಷ್ಟ ಆಗಲಿಲ್ಲ ಅಂದರೆ ಬೇಡ. ಅದಾದಮೇಲೆ ನಾನಿವಾಗ ಹಸಿಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ. ಅದಾದಮೇಲೆ ಕರಿಬೇವಿನ ಸೊಪ್ಪು ತೊಳ್ಕೊಂಡು ಕ್ಲೀನ್ ಮಾಡ್ಕೊಂಡಿರೋದನ್ನ ಹಾಕ್ತಾಯಿದ್ದೀನಿ. ಇವಾಗ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಕ್ಯಾರೆಟ್ ಪಲ್ಯಕ್ಕೆ ಏನೇ ಇದ್ದರೂ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಚೆಂದ, ಖಾರ ಚೆನ್ನಾಗಿರುತ್ತೆ. ಒಣಮೆಣ್ಸಿನ್ಕಾಯಿಗಿಂತ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಕ್ಯಾರೆಟನ್ನು ಹಾಕ್ತಾಯಿದ್ದೀನಿ. ನನಗೆ ಕ್ಯಾರೆಟ್ ಪಲ್ಯ ಮಾಡಲಿ ಅಥವಾ ಹಲ್ವಾ ಮಾಡಲಿ ತುರಿಯೋದೇ ಒಂಥರ ಸಮಸ್ಯೆ. ಒಂದು ಸ್ವಲ್ಪ ಕೊಬ್ಬರಿ ಅಥವಾ ಕ್ಯಾರೆಟ್ ಅಥವಾ ಬೀಟ್ರೂಟ್ ತುರಿದ ತಕ್ಷಣ ನನಗೆ ಕೈ ಎಳ್ತಾ ಬಂದುಬಿಡೋದು. ಆದರೆ ಇವಾಗ ನಾನು ನಿಮಗೆ ತೋರಿಸ್ದೆ ಅಲ್ವ, ತೊಗೊಂಡಾಗ ಅದು ಕ್ಯಾರೆಟ್ ತುರಿಯೋ ಮಣೆ ತೊಗೊಂಡ್ಮೇಲೆ ಫುಲ್ಲು ಈಸಿ ಆಯಿತು. ಅದು ಯಾವುದು ಅಂತ ತೋರಿಸ್ತೀನಿ ನಿಮಗೆ ಮತ್ತೊಂದು ಸಲ. ಇಲ್ಲಿ ನೋಡಿ, ಸ್ವಲ್ಪ ರುಚಿ ಪುಡಿಯನ್ನು ಹಾಕ್ಕೊಳ್ಳಿ. ಅಂದರೆ ಉಪ್ಪಿನ ಪುಡಿಯನ್ನು ಕಡಿಮೆ ಹಾಕ್ಕೊಳ್ಳಿ. ಕಡಿಮೆ ಅಂದರೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಆದರೂ ಕ್ಯಾರೆಟ್ ಪಲ್ಯ ತಿನ್ನೋದಕ್ಕಾಗಲ್ಲ, ಅಷ್ಟು ಚೆನ್ನಾಗಿರಲ್ಲ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಹಸಿ ಕಾಯಿ ತುರಿ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ನನ್ನ ಮನೇಲಿ ಕಾಯಿ ತುರಿ ಇರಲಿಲ್ಲ ಅಂತ ಹಾಕಿಲ್ಲ. ಇದ್ದರೆ ಫ್ರೆಶ್ ಆಗಿರುವಂತಹ ಕಾಯಿ ತುರಿಯನ್ನು ಸಹ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಕ್ಯಾರೆಟ್ ಪಲ್ಯಕ್ಕೆ ನೀರು ಹಾಕಬಾರ್ದು. ನಾವು ಉಪ್ಪನ್ನು ಹಾಕ್ತೀವಲ್ವ, ಅದೇ ನೀರು ಬಿಟ್ಕೊಳ್ಳುತ್ತಲ್ಲ, ಅದೇ ಸಾಕಾಗುತ್ತೆ. ಈ ರೀತಿ ಕ್ಯಾರೆಟ್ ಪಲ್ಯ ಏನೇ ಇದ್ದರೂ ಚಪಾತಿ ಅಥವಾ ರೊಟ್ಟಿಗೆ ಚೆನ್ನಾಗಿರುತ್ತೆ. ಅನ್ನ ಸಾಂಬಾರಾದರೆ ಸೈಡ್ಸ್ಗೂ ಕೂಡ ಚೆನ್ನಾಗಿರುತ್ತೆ. ದೋಸೆ ಕಾಂಬಿನೇಷನ್ ಅಷ್ಟು ಚೆನ್ನಾಗಿರಲ್ಲ, ಯಾಕಂದರೆ ದೋಸೆಗೆ ಸ್ವಲ್ಪ ಗೊಜ್ಜು ಥರ ಇದ್ದರೆ ಅದ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಇದು ಗೊಜ್ಜು ಥರ ಇರೋದಿಲ್ಲ ಅಲ್ವಾ, ಸೊ ಅದರಿಂದಾಗಿ ರೊಟ್ಟಿ ಅಥವಾ ಚಪಾತಿಗೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳಬಹುದು. ಕ್ಯಾರೆಟ್ ಪಲ್ಯ ಎಲ್ಲರ ಮನೆಯಲ್ಲೂ ಮಾಡ್ತೀರಾ, ಆದರೆ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸಿದ್ದಷ್ಟೇ. ಇವಾಗ ನಾನು ರವೆ ರೊಟ್ಟಿಯನ್ನು ಮಾಡ್ತಾಯಿದ್ದೀನಿ. ಇವತ್ತು ರವೆ ರೊಟ್ಟಿಗೂ ಸಹ ಚೆನ್ನಾಗಿರುತ್ತೆ. ರೊಟ್ಟಿ ತಟ್ಟೋದಕ್ಕೂ ಮುಂಚೆ ರವೆಯನ್ನು ಒಂದು ಅರ್ಧ ಗಂಟೆ ಮುಂಚೆ ಕಲಸಿಟ್ಬಿಟ್ರೆ ತುಂಬ ಚೆನ್ನಾಗಿ ರೊಟ್ಟಿ ಬರುತ್ತೆ. ಹೇಗೆ ಬೇಕು ಹಾಗೆ ಬಳಿಬಹುದು. ನಾನು ಇಲ್ಲಿ ರವೆ ಅಷ್ಟೇ ಕಲಿಸ್ಕೊಂಡಿರೋದು, ಬೇರೆ ಏನೂ ಮಿಕ್ಸ್ ಮಾಡಿಲ್ಲ. ಬೇಕು ಅಂದರೆ ಮೈದಾ ಹಿಟ್ಟು ಮಿಕ್ಸ್ ಮಾಡ್ಕೋಬಹುದು. ಏನೂ ಮಿಕ್ಸ್ ಮಾಡಿಲ್ಲ ಅಂದರೂ ಚೆನ್ನಾಗಿ ಬರುತ್ತೆ ರೊಟ್ಟಿ. ನಾನಿಲ್ಲಿ ಮೀಡಿಯಮ್ ರವೆಯನ್ನು ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, ಕ್ಯಾರೆಟ್ ಪಲ್ಯ ನೋಡ್ತಿದ್ರೇ ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ. ನಿಜ ತುಂಬ ಚೆನ್ನಾಗಾಗಿತ್ತು. ನಾನು ನಿಮಗೆ ತೊಗೊಂಡಾಗ ತೋರಿಸಿದ್ದೆ, ಈಗ ಮತ್ತೆ ತೋರಿಸ್ತಾ ಇದ್ದೀನಿ. ಇದು ನೋಡಿ, ಇದು ಇಲ್ಲಿ 3 ಥರ ಹೋಲನ್ನು ಕೊಟ್ಟಿದ್ದಾರೆ. ನಮಗೆ ಕ್ಯಾರೆಟ್ ತುರಿ ಅಥವಾ ಕೊಬ್ಬರಿ ತುರಿ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ತುರ್ಕೊಬಹುದು. ಇದು ನೋಡಿ, ಪೂರ್ತಿ ಸಣ್ಣಗೆ ಬೇಕಂತ ಹೇಳಿದ್ರೆ ಸಣ್ಣಗೆ ತುರ್ಕೊಳ್ಳೋದಕ್ಕೆ ಅಂತ ಸಣ್ಣಗೆ ಹೋಲ್ ಮಾಡಿದ್ದಾರೆ. ನಾನು ಮತ್ತು ರೀತು ಮೈಸೂರು ಕಡೆ ಹೊರಟ್ವಿ ಗೌರ್ಮೆಂಟ್ ಬಸ್ಸಲ್ಲಿ. ಸಿಟಿ ಬಸ್ಸಿಗೆ ಬಂದಿದ್ದರೆ ಸಿಟಿ ಬಸ್ ಸ್ಟ್ಯಾಂಡ್ ಹತ್ರನೇ ಬರೋದು, ಆದರೆ ನಾವು ಸಬರ್ ಬಸ್ಸಿಗೆ ಬಂದಿದ್ದು. ಸೊ ಅಲ್ಲಿ ಬಂದು ಇಳಿದು ಅಲ್ಲಿಂದ ನಡ್ಕೊಂಡು ಬರ್ತಿದ್ದೀವಿ. ನಡ್ಕೊಂಡು ಬರುವಾಗ ಅರಮನೆ ಸಿಗುತ್ತೆ ನಮಗೆ. ಅರಮನೆ ಮುಂದೆ ಕುದುರೆಯನ್ನು, ಅಂದರೆ ಕುದುರೆ ಗಾಡಿಯನ್ನು ಕಟ್ಟಿದ್ರು, ಅದಕ್ಕೆ ಹುಲ್ಲನ್ನು ಹಾಕಿದ್ರು. ಅರಮನೆ ಮುಂದೆ ತುಂಬ ವೀಡಿಯೋಗಳಲ್ಲಿ ಆಲ್ರೆಡಿ ತೋರಿಸಿರೋದ್ರಿಂದ ನನ್ನ ಅರಮನೆ ಮುಂದೆ ಏನು ಹೋಗಲಿಲ್ಲ. ಬಸ್ ಸ್ಟ್ಯಾಂಡ್ ಕಡೆಗೆ ಹೋಗ್ತಾ ಇದ್ದೀವಿ. ಬಸ್ ಸ್ಟ್ಯಾಂಡ್ ಕಡೆಗೆ ಹೋಗುವಾಗ ಅಲ್ಲಿ ನಾನು ಚಪ್ಪಲಿ ಹೊಲಿಯೋರನ್ನ ನೋಡಿದೆ. ಜೀವನದಲ್ಲಿ ಪ್ರತಿಯೊಬ್ಬರು ಮುಖ್ಯ ಅನ್ನೋದಕ್ಕೆ ನಾನು ಇವ್ರ ವಿಡಿಯೋ ಮಾಡ್ಕೊಂಡಿದ್ದೀನಿ. ಅಕಸ್ಮಾತ್ ನಮ್ಮ ಕಾಲಿಗೆ ಚಪ್ಪಲಿನೇ ಇಲ್ಲ ಅಂತ ಹೇಳಿದರೆ ನಮ್ಮ ಕಾಲಿನ ಗತಿ ಏನಾಗ್ತಿತ್ತು ಅಂತ ಯೋಚನೆ ಮಾಡಿ. ಇವ್ರು ಇರೋದ್ರಿಂದನೇ ನಾವು 50 ರೂಪಾಯಿ ಚಪ್ಪಲಿಯಿಂದ 50,000 ಚಪ್ಪಲಿವರೆಗೂ ಹಾಕೋತಾ ಇರೋದು. ಅವರು ಸ್ವಂತ ಅಂಗಡಿ ಇಟ್ಕೊಂಡಿಲ್ಲ ಅಥವಾ ಸ್ವಂತ ಜಾಗ ಇಲ್ಲ. ಫುಟ್ಪಾತ್ನಲ್ಲಿ ಕುತ್ಕೊಂಡು ಅವ್ರು ಸಂಪಾದನೆ ಮಾಡ್ತಾ ಇದ್ದಾರೆ. ಅಂದರೆ ಸಂಪಾದನೆ ಮಾಡಬೇಕು ಅನ್ನೋ ಮನಸ್ಸಿದ್ರೆ ನಾವು ಹೇಗಾದರೂ ಸಂಪಾದನೆ ಮಾಡಬಹುದು ಅನ್ನೋದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಇಲ್ಲಿಂದ ನಾವು ನಮ್ಮ ಹತ್ತಿರದವ್ರ ಮನೆಗೆ ಹೋದ್ವಿ, ಆದರೆ ಅವ್ರು ಯಾರು ಅಂತ ಹೇಳ್ತಿಲ್ಲ. ಯಾಕಂದರೆ ಅವ್ರು ಯಾರು ಅಂತ ಹೇಳೋದು ಅವ್ರಿಗೆ ಇಷ್ಟ ಇಲ್ಲ. ಯೂಟ್ಯೂಬ್ನಲ್ಲಿ ಬರೋದಕ್ಕೂ ಅವ್ರಿಗೆ ಇಷ್ಟ ಇಲ್ಲ. ಸೊ ಅದರಿಂದಾಗಿ ನಾನು ಹೇಳ್ತಿಲ್ಲ ಅಷ್ಟೇ. ಅವ್ರ ಮನೆಗೆ ಹೋದ್ವಿ. ಅವ್ರು ಕೇಕ್ ಕೊಟ್ಟರು ಮತ್ತು ನಮಗೋಸ್ಕರ ಬಿರಿಯಾನಿ ಮಾಡಿದರು. ಬಿರಿಯಾನಿ ಅಂತೂ ಸೂಪರಾಗಿತ್ತು, ತುಂಬ ಚೆನ್ನಾಗಿ ಮಾಡಿದರು. ನಮಗೋಸ್ಕರ ಬಿರಿಯಾನಿ ಮಾಡ್ತಾರೆ ಅಂದರೆ ನಿಮ್ಮ ಅರ್ಥ ಮಾಡ್ಕೊಳ್ಳಿ, ತುಂಬ ದೂರದವರಲ್ಲ, ತುಂಬ ಹತ್ತಿರದವರೇ. ನನಗೇನೋ ಅವ್ರ ಹೆಸರು ಹೇಳಬೇಕಂತ ಇಷ್ಟ ಆಯಿತು, ಆದರೆ ಅವ್ರಿಗೆ ಇಷ್ಟ ಇಲ್ಲ ಅಂತ ಹೇಳಿದ್ಮೇಲೆ ಹೇಳೋದಷ್ಟು ಚೆನ್ನಾಗಿರಲ್ಲ. ಅಲ್ಲಿಂದ ನಾವು ಸಿಟಿ ಕಡೆಗೆ ಬರ್ತಾ ಇದ್ದೀವಿ ಬಟ್ಟೆ ತೊಗೊಳಕ್ಕೆ ಅಂತ ಹೇಳಿ. ರೀತು ಆಲ್ರೆಡಿ ಅವಳಿಗಿಷ್ಟ ಆಗಿರೋ ಥರ ಡ್ರೆಸ್ನ ಆನ್ಲೈನಲ್ಲಿ ತರಿಸ್ಕೊಂಡಿದ್ದಾಳೆ. ರೆಡ್ ಕಲರ್ ಲಾಂಗ್ ಗೌನೇನೋ ತೊಗೊಂಡಿದ್ದಾಳೆ. ನೆಕ್ಸ್ಟ್ ಯಾವಾಗಲಾದರೂ ಹಾಕೊಂಡಾಗ ತೋರಿಸ್ತೀನಿ.
ಮುಂಚಿತವಾಗೇ ಹೋಗಿ ತರೋಣ ಅಂತ ಅಂದ್ಕೊಂಡಿದ್ದೆ. ರೀತು ಇವತ್ತು ಕಾಲೇಜ್ಗೆ ಹೋಗ್ತಿಲ್ಲ ಕಣಮ್ಮ ಅಂತ ಹೇಳಿದ್ಲು. ಸೊ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಂಗೂ ಆಗುತ್ತೆ, ಅವಳಿಗೆ ಇಷ್ಟ ಆಗಿದ್ದ ಡ್ರೆಸ್ ಅವಳೇ ತೊಗೊಂಡಂಗೂ ಆಗುತ್ತೆ ಅಂತ ಅವಳನ್ನೇ ಕರ್ಕೊಂಡು ಹೋದೆ. ಇನ್ನೊಂದು 3-4 ತಿಂಗಳಲ್ಲಿ ಅವಳದು ಲಾಸ್ಟ್ ಸೆಮ್ ಮುಗೀತಿದೆ, 8th ಸೆಮ್ಮು. ಸೊ ಅವಳು ಫಾರ್ಮಲ್ಸ್ ಶೂ ಬೇಕಂತ ಹೇಳಿದ್ಲು. ಸೊ ಒಂದು ಶೂ ತೊಗೊಂಡ್ಳು. ನಾನು ಒಂದು 1000ದಲ್ಲಿ ಯಾವ್ದಾರ ಡ್ರೆಸ್ ಚೆನ್ನಾಗಿರೋದು ತಗೋ ಅಂತ ಹೇಳಿದೆ. ಅವಳು ಒಂದು 750 ರೂಪಾಯಿ ತೊಗೊಂಡ್ಳು. ಸೊ ಅದರಿಂದಾಗಿ ನನ್ನ ಕಡೆಯಿಂದ ನಾನೊಂದು ಚಪ್ಪಲ್ ಕೊಡಿಸ್ದೆ. ನನಗೆ ಯಾವಾಗಲೂ ಫ್ಯಾನ್ಸಿ ಚಪ್ಪಲ್ಸ್ಗಿಂತ ಸ್ವಲ್ಪ ಬಾಳಿಕೆ ಬರುವಂಥದ್ದು ಅಂದರೆ ವಿ ಕೆ ಸಿ ಪ್ರೈಡ್ ಆಗಿರಬಹುದು ಅಥವಾ ಪ್ಯಾರಾಗಾನು, ಲೋನಾರ್ಸ್ ಈ ಥರದ್ದೇ ಕೊಡಿಸೋದು. ನನ್ನ ಕಡೆಯಿಂದ ಕಂಪ್ನಿ ಚಪ್ಪಲಿ ತಗೋ ಮಗಳೇ, ಒಂದಷ್ಟು ದಿನ ಬಾಳಿಕೆ ಬರುತ್ತೆ ಅಂತ ಹೇಳಿದೆ. ಅವಳು ಕೂಡ ಅವಳಿಗೆ ಇಷ್ಟವಾಗಿರೋ ಥರ ಚಪ್ಪಲಿನೇ ಹುಡುಕಿ ತೊಗೊಂಡ್ಳು. ಪಟ್ಟಣದ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಬಸ್ ಸ್ಟ್ಯಾಂಡ್ ಅಂತೂ ಫುಲ್ಲು ರಶ್ಶು. ಇಲ್ಲಿಗೆ ಬಂದಾಗೆಲ್ಲ ಇಲ್ಲೊಬ್ಬರು ಕಸ ಗುಡಿಸ್ತಾನೇ ಇರ್ತಾರೆ, ಅಂದರೆ ಯಾವಾಗಲೂ ಕ್ಲೀನ್ ಮಾಡ್ತಾ ಇರ್ತಾರೆ ಒಬ್ಬರು ಜೆಂಟ್ಸು. ನಿಜ ಹೇಳಬೇಕಂದ್ರೆ ಲೇಡೀಸ್ಗಿಂತ ಜೆಂಟ್ಸ್ಗೆ ಒಂಥರ ಕೆಲಸದ ಮೇಲೆ ಅಭಿಮಾನ ಜಾಸ್ತಿ ಅಂದ್ಕೊಳ್ತೀನಿ ನಾನು. ಅಲ್ಲಿಂದ ಬಂದು ಮನೆಗೆ ಹೋಗಿ ಟ್ಯೂಷನ್ ಮಾಡಿದೆ. ನಮ್ಮಮ್ಮ ಇಲ್ಲೇ ಚಿಕನ್ ಸಾಂಬಾರು ಮಾಡಿದ್ದೀನಿ, ಬಾ ಇಲ್ಲೇ ಊಟ ಮಾಡೋರಂತೆ ಅಂತ ಕರೆದ್ರು. ಮೊಟ್ಟೆ ಕೋಳಿ ಸಾಂಬಾರು ಮಾಡಿದರು. ನಾನು ಮತ್ತು ಶಾರುಖ್ ಹೋಗಿ ಹೊಟ್ಟೆ ತುಂಬ ತಿಂದ್ಕೊಂಡು ನನ್ನ ಹಸ್ಬೆಂಡ್ಗೂ ಕೂಡ ತೊಗೊಂಡು ಬಂದ್ವಿ. ಅವ್ರನ್ನೂ ಬನ್ನಿ ಅಂತ ಹೇಳಿದ್ವಿ, ಇಲ್ಲ ಮನೆಗೆ ತಂದುಬಿಡು ಅಂತ ಹೇಳಿದ್ರು. ಸೊ ಒಂದೇ ಊರಾಗಿರೋದಕ್ಕೆ ರಾತ್ರಿ ಹೊತ್ತು ಓಡಾಡ್ಬೋದು ನೋಡಿ ನಾವು. ರಾತ್ರಿ 9 ಗಂಟೆ ಆಗಿದೆ. ಊಟ ಮಾಡಿಕೊಂಡು ಅವ್ರಿಗೂ ಕೂಡ ತೊಗೊಂಡು ಹೋದೆ. 9:30 ಆಗೇ ಹೋಯಿತು. ನಮ್ಮಮ್ಮ ಬೆಳಿಗ್ಗೆನೇ ರೀತು ಬರ್ತಡೇ ಅಂತ ಶಾವ್ಗೆದು ಖೀರ್ ಮಾಡಿದರು. ಬೆಳಗ್ಗೆನೇ ತಿನ್ಕೊಂಡು ಹೋಗಿ ಅಂತ ಹೇಳಿದರು. ನಮಗೆ ಟೈಮ್ ಇರಲಿಲ್ಲ, ಅಂದರೆ ಮೊದಲೇ ಹೋಗ್ತಾ ಇದ್ದೀನಿ ಅಂತ ಹೇಳಿದೆ ಅಲ್ವಾ. ಸೊ ಟೈಮ್ ಇರಲಿಲ್ಲ, ಬೇಗ ಹೋಗಬೇಕಿತ್ತಲ್ಲ ಮೈಸೂರಿಗೆ, ಹೊರಟೋದೆ. ಮನೆಗೆ ಬರುವಾಗ ಶಾವಿಗೆ ಖೀರನ್ನು ಸಹ ಕೊಟ್ಟರು. ಡ್ರೆಸ್ದು ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ, ಫೋಟೋ ರೀತು ಹತ್ರ ಕಳಿಸ್ಕೊಂಡಿದ್ದೀನಿ. ಇದೇ ಡ್ರೆಸ್ ನಾನು ಕೊಡಿಸಿದ್ದು. ಚಪ್ಪಲ್ ಕೂಡ ಇದೇ ಚಪ್ಪಲ್ ಕೊಡಿಸಿದ್ದು. ಅವಳು ಡ್ರೆಸ್ ಹಾಕ್ಕೊಂಡಾಗ ಇನ್ನೂ ಆಲ್ಟ್ರು ಮಾಡಿಸ್ಕೊಂಡಿಲ್ಲ. ಡ್ರೆಸ್ ಹಾಕ್ಕೊಂಡಾಗ ಯಾವುದಾದ್ರೂ ಫಂಕ್ಷನ್ಗೆ ನಿಮಗೆ ನಾನು ಯಾವ ಡ್ರೆಸ್ ಅಂತ ತೋರಿಸ್ತೀನಿ. ಇದು ನಿಮಗೆ ರೀಸೆಂಟಾಗಿ ನಾನು ಮದುವೆಗೆ ಹೋಗಿದ್ದೆ ಅಂತ ಹೇಳಿದೆ ಅಲ್ವಾ, ನಮ್ಮ ಹತ್ರದ ರಿಲೇಷನ್ ಹುಡುಗಂದು. ಸೊ ಆ ದಿನದ ವ್ಲಾಗ್ ಆಗಿರುತ್ತೆ. ಇವತ್ತು ಬುಧವಾರ. ಟ್ಯೂಷನ್ ಮಕ್ಕಳಿಗೆಲ್ಲ ಎಕ್ಸಾಮ್ ನಡೀತಿದೆ ಅಂತ ಹೇಳಿದೆ ಅಲ್ವಾ. ಸೊ ಇವತ್ತು ಕೂಡ ಬೆಳಗ್ಗೆ ಟ್ಯೂಷನಿಗೆ ಬಂದಿದ್ದಾರೆ. 6:30 ಇವಾಗ ತಾನೇ ಬಂದಿರೋದವರು. 6 ಗಂಟೆಗೆ ಅಂತ ಹೇಳಿರ್ತೀನಿ, ಅವ್ರು ಬರೋದೇ 6:30. ಎಲ್ಲರೂ ಕೂತ್ಕೊಂಡು ಓದ್ಕೊತಾ ಇದ್ದಾರೆ. ಇವತ್ತು ಚಾರಿಕನ ಬರ್ತಡೇ ಇದೆ. ಅವತ್ತು ಬರ್ತಡೇ ಆಗಿದ್ದು ನೋಡಿ ಅವ್ರ ಅಣ್ಣ ಪ್ರಣಮ್ದು. ಇವತ್ತು ಅವಳು ತಂಗಿದ ಬರ್ತಡೇ ಇದೆ. ಪಾಪ ಅವರಮ್ಮ ಬೆಳಗ್ಗೆ ಕೆಲಸಕ್ಕೆ ಹೋಗಿಬಿಡ್ತಾರೆ 7:30 ಅಷ್ಟರಲ್ಲಿ. ಅದಕ್ಕೆ ಟ್ಯೂಷನಿಗೆ ಬರೋವಷ್ಟರಲ್ಲಿ ರೆಡಿ ಮಾಡಿ ಹೋಗಿದ್ದಾರೆ. ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ ಈ ಫ್ರಾಕ್ನಲ್ಲಿ. ಮಕ್ಕಳಿರೋವಾಗ ಈ ಥರ ಫ್ರಾಕ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇವತ್ತು ಅಂದ್ಕೊಂಡೆ ನಾನು ಬೇಗ ಟ್ಯೂಷನ್ ಮಾಡಿ ಕಳಿಸಿ, ತಿಂಡಿ ಮಾಡಿ ಶಾರನ್ನು ಕಳಿಸಿ, ಹೂನು ಬೇಗ ಕೊಯ್ದು ಬೀಗ್ಳು ಮನೆಗೆ ಬೇಗ ಹೋಗೋಣ ಅಂತ ಅಂದ್ಕೊಂಡೆ. ಆದರೆ ಒಂದೊಂದು ಸಲ ನಾವು ಅಂದ್ಕೊಳ್ಳೋದೇ ಒಂದು, ಅದು ಆಗೋದೇ ಒಂದು. ಟ್ಯೂಷನ್ ಮಕ್ಕಳೆಲ್ಲ ಕಳಿಸೋವಷ್ಟರಲ್ಲಿ ಒಂದು ಫೋನ್ ಬಂತು, ಒಂದು ಸಾವಾಗಿದೆ ಅಂತ. ನಮ್ಮಮ್ಮನ ಕಡೆಯವರೊಬ್ಬರು ತೀರೋಗಿದ್ರು. ಅದು ಬನ್ಘಟ್ಟ ಅಂತ ಹೆಸರು ಕೇಳಿದ್ದೀರಾ, ಪಾಂಡವಪುರ ಬಿಟ್ಟು ಇನ್ನೂ ದೂರ ಹೋಗಬೇಕು. ಬೇಗನೆ ಒಪ್ಪ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಅಮ್ಮ ನಾನಿಬ್ಬರು ಬಸ್ನಲ್ಲಿ ಹೋಗ್ತಾ ಇದ್ದೀವಿ ಸಾವಿಗೆ. ನಾವು ಹೋಗ್ತಿರೋ ಊರಿಗೆ ಬಸ್ ಇಲ್ಲ, ಆಟೋನಲ್ಲಿ ಹೋಗಬೇಕು. ಸೊ ಆಟೋನಲ್ಲೂ ಏನು ಗೇಟ್ವರೆಗೆ ಆಟೋನಲ್ಲಿ ಹೋಗಬೇಕು, ಅಲ್ಲಿಂದ ನಡ್ಕೊಂಡು ಹೋಗಬೇಕು ಅವ್ರೂರಿಗೆ. ಇದು ಹೊಸೂರು ಗೇಟ್ ಅಂತ, ಅಂದರೆ ಹೊಸೂರು ಗೇಟ್ ಅಂತ. ಇಲ್ಲೊಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು, ಅಲ್ಲಿ ಮೂರ್ತಿ ತುಂಬಾ ಚೆನ್ನಾಗಿತ್ತು. ಅದಕ್ಕೆ ಹಾಗೆ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಈ ಕಡೆ ಅಂತೂ ಫುಲ್ಲು ರೈತರೇ ಇರೋದು. ಫುಲ್ಲು ರೈತರಂದರೆ ಎಲ್ಲ ಕಡೆ ಇರ್ತಾರೆ, ಅದಿರಲಿ. 2 ಎತ್ತು 2 ಹಸು ಎಲ್ಲ ಸಾಕಿದ್ರು. ಜೊತೆಗೆ ಇವ್ರದ್ದು ಅವಳಿ ಮನೆ, ಆ ಕಡೆ ಒಂದು ಮನೆ ಈ ಕಡೆ ಒಂದು ಮನೆ ಸೇಮ್ ಟು ಸೇಮ್ ಒಂದೇ ಥರ ಕಟ್ಟಿದ್ದಾರೆ. ನಾವು ಹೋಗುವಷ್ಟರಲ್ಲಿ ಆಗಲೇ ಸ್ನಾನ ಎಲ್ಲ ಆಗಿ ಪೂಜೆ ಎಲ್ಲ ಆಗಿ ಸಾವನ್ನಾಗಲೇ ಮೆರವಣಿಗೆ ತೊಗೊಂಡು ಬರ್ತಿದ್ರು. ಹೋಗುವಾಗಲೂ ನಡ್ಕೊಂಡೇ ಹೋಗಿದ್ವಿ. ಅವರೂರನ್ನವರೇ ಸಾವಿ ಹಿಂದೆ ಆಟೋದಲ್ಲಿ ಬರ್ತಿದ್ರು. ಆ ಆಟೋಗೆ ಬನ್ನಿ ಅಂದರು, ಆ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ದಫನ್ ಮಾಡುವಂಥ ಜಾಗದಲ್ಲಿ ಸಬ್ಸಿಗೆ ಸೊಪ್ಪನ್ನು ಬೆಳೆದಿದ್ರು, ಕೊತ್ತಂಬರಿ ಸೊಪ್ಪನ್ನು ಬೆಳೆದಿದ್ರು. ಒಂದೊಂದು ಬಿಟ್ಬಿಟ್ಟಿದ್ರು ಕಿತ್ಕೊಳ್ಳುವಾಗ. ಆ ಕಡೆ ಇದೆ ಸಬ್ಸಿಗೆ ಸೊಪ್ಪು, ಬರೋವಾಗ ಹಾಗೆ ತೋರಿಸ್ತೀನಿ. ಇವ್ರು ನಮಗೆ ತೀರೋಗಿರೋರು ದೊಡ್ಡಪ್ಪನೇ ಆಗಬೇಕಂತೆ. ಏಜ್ ಆಗಿತ್ತು, ಜೊತೆಗೆ ಹುಷಾರಿರಲಿಲ್ಲ. ನಾವೆಲ್ಲ ಅಮ್ಮನ ಕಡೆಯವರು ಅಪ್ಪನ ಕಡೆಯವರು ಅಂತ ಯಾವ ಸಾವು ಬಂದರೂ ಹೋಗ್ತೀವಿ. ನಮ್ಮ ಮಕ್ಳ ಕಾಲಕ್ಕೆ ಪಾಪ ಅವ್ರಿಗೆ ಟೈಮ್ ಇರುತ್ತಾ, ಟೈಮ್ ಇದ್ದರೂ ಹೋಗೋ ಮನಸ್ಸಿರುತ್ತಾ ಅಂತಲೇ ಗೊತ್ತಿಲ್ಲ. ಸಾವು ಮುಗಿಸ್ಕೊಂಡು ಹೋಗುವಾಗ ನಾನು ನಿಮ್ಗೆ ಹೇಳಿದೆ ಅಲ್ವಾ ಸಬ್ಸಿಗೆ ಸೊಪ್ಪು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅವರು ರೈತರು, ಅಂದರೆ ಪಕ್ಕಾ ರೈತರು. ಇಲ್ಲೊಂದು ಗುಡಿಸಲು ಥರ ಹಾಕ್ಕೊಂಡು ಇಲ್ಲಿ ಹಾಸಿಗೆ ದಿಂಬು ಎಲ್ಲ ಹಾಕ್ಕೊಂಡು ಇಲ್ಲೇ ಮಲ್ಕೊತಾ ಇದ್ರಂತೆ. ಹಾಗೆ ಬರುವಾಗ ನಾನು ವಿಶೇಷವಾದ ಮೇಕೆ ಮರಿ ನೋಡಿದೆ.
ಅದ್ರ ಅಕ್ಕ ಇದು ಅದು ಇದ್ರಕ್ಕನಾ ಅದ್ರ ಅಕ್ಕ ಯಾವುದು ಇದು ಇದಾ ಎರಡು ಒಂದೇ ಮರಿಲಿ ಹಾಕಿರೋದಾ ಇನ್ನೊಂದು ಆಡಿತ್ತು ತಾಯಿ ಹಾ ಅದ ನಮ್ಮ ಮಗ ಒಂದೇ ಆಡಲಿ 5 ವರ್ಷ ತಗೊಂಬಂದಿದ ಅವು 10,000 3 ತಿಂಗಳು ಮರಿ ತಗೊಂಡು 3 ಲಕ್ಷ ರೂಪಾಯಿ ಆದಾಯ ಕೊಡ್ತು. ನಮ್ಮ ಮಗ ಏನ್ ಮಾಡ್ದ ಈ ರೌಂಡ್ಗೆ ಈ ರೌಂಡ್ಗೆ ಹೊಡೆದ್ಬಿಟ್ಟು ಈಗ ಒಂದು 2-3 ತಿಂಗಳಾಯ್ತು ಕೊಟ್ಬಿಟ್ಟು. ಹೌದಾ 3 ಲಕ್ಷ ರೂಪಾಯಿ ಆದಾಯ ಒಂದಾಡಿಂದ ಇದು ಅದು ತಮ್ಮನಾ ತಮ್ಮ ಇದು ಬೇರೆ ಮಾಮೂಲಿ ಬೇರೆ ಮಾಮೂಲಿ. ಟೈಮ್ ಇದ್ದಿದ್ರೆ ಇನ್ನೂ ಸ್ವಲ್ಪ ವಿಚಾರಿಸ್ತಿದ್ದೆ ಅವ್ರ ಹತ್ರ, ಆದರೆ ಟೈಮ್ ಇರಲಿಲ್ಲ. ಯಾಕಂದರೆ ಬೀಗ್ಳಿಗೆ ಹೋಗಬೇಕಿತ್ತಲ್ವ ನಾನು, ಅದಕ್ಕೆ ಬೇಗ ವಾಪಸ್ ಬರ್ತಿದ್ದೀವಿ. ನಾನು ಕೂಡ ಇದೇ ಫಸ್ಟ್ ಟೈಮ್ 3 ಕೆಚ್ಚಲಿರುವಂತಹ ಮೇಕೆಯನ್ನು ನೋಡಿದ್ದು. 3 ಕೆಚ್ಚಲಲ್ಲೂ ಸಹ ಹಾಲನ್ನು ಕೊಡುತ್ತಂತೆ. ಸದ್ಯಕ್ಕೆ ನಮಗೆ ಗೇಟ್ ಹತ್ರ ಬಂದ ತಕ್ಷಣ ಆಟೋ ಸಿಕ್ತು. ಆಟೋಯಿಂದ ನಾವು ಪಾಂಡವಪುರದ ಹತ್ರ ಬರ್ತಾಯಿದ್ದೀವಿ. ಇಲ್ಲಿ ದೂರದಲ್ಲಿ ಕಾಣ್ತಿರೋದು ಕುಂತಿ ಬೆಟ್ಟ ಅಂತ. ಈ ಪ್ಲೇಸ್ ತುಂಬ ಚೆನ್ನಾಗಿದೆಯಂತೆ. ನಾನು ಕೂಡ ಒಂದ್ಸಲ ಹೋಗಿಲ್ಲ, ಹೋಗಬೇಕು. ಅಲ್ಲಿಂದ ಬಂದು ಸ್ನಾನ ಮಾಡಿಕೊಂಡು ನಾನಿವಾಗ ಬೀಗ್ಳಿಗೆ ಬಂದಿದ್ದೀನಿ. ಸದ್ಯಕ್ಕೆ ಹುಡುಗಿ ಇನ್ನೂ ಹೋಗಿಲ್ಲ. 2:15 ಅಷ್ಟರಲ್ಲಿ ಬಂದ್ವಿ ನಾವು. ವಿಜಯಕ್ಕ ನನಗೋಸ್ಕರ ಕಾಯ್ಕೊಂಡಿದ್ರು, ಬೇಗ ಬಾ ಅಂತ. ಸೊ ನಾನು ಬಂದು ಸ್ನಾನ ಮಾಡ್ಕೊಂಡು ಬೇಗನೆ ಬಂದೆ. ಇವತ್ತು ಬೀಗ್ಳು ನಡೀತಿರುವಂತಹ ಮನೆ ಮತ್ತು ನಾನು ವಿಡಿಯೋ ಮಾಡ್ಕೊಂಡಿದ್ದೆ ಅಲ್ವಾ ಅವಳಿ ಮನೆ ಅಂತ, ಆ ಮನೆ 2 ಅಕ್ಕಪಕ್ಕನೇ ಇರೋದು. ನೋಡಿ ಸ್ಕೂಟರ್ಗಳೆಲ್ಲ ಎಷ್ಟೊಂದು ಮಂದಿ ನಿಂತಿದೆ. ಇವರು ಟೆಂಪೋ ಮಾಡ್ಕೊಂಡು ಬಂದಿದ್ದಾರೆ ಹುಡುಗಿ ಮನೆಯವರು. ಇಲ್ಲಿವರೆಗೂ ಬರೋದಕ್ಕಾಗಲ್ಲ ಅಂತ ಹೇಳಿ ಅಲ್ಲೇ ಮೇನ್ ರೋಡಲ್ಲಿ ನಿಲ್ಸಿ ಬಂದಿದ್ದಾರೆ. ನಾವು ಹೋದಾಗಿನ್ನ ಊಟ ಮಾಡ್ತಾಯಿದ್ರು. ಸೊ ನಾವು ಒಂದು 10 ನಿಮಿಷ ಕೂತ್ಕೊಳ್ಳೋಣ ಊಟ ಆಗೋವರೆಗೂ ಅಂತ ಹೇಳಿ, ಹುಡುಗ ಇದ್ದಾನಲ್ವ ಅವ್ರ ದೊಡ್ಡಪ್ಪನ ಮನೆ ಪಕ್ಕನೇ ಇರೋದು, ಅವ್ರ ಮನೆಗೆ ಬಂದು ಕೂತ್ಕೊಂಡ್ವಿ. ಈ ಮನೆ ಒಂಥರ ಚೆನ್ನಾಗಿದೆ, ತೊಟ್ಟಿ ಮನೆ. ಇವ್ರ ಮನೆಗೆ ಬಂದ ತಕ್ಷಣ ನಮಗೆ ಜ್ಯೂಸ್ ಕೊಟ್ಟರು. ನನಗೂ ಬಿಸಿಲಲ್ಲಿ ಬಂದು ಸಾಕಾಗಿತ್ತು. ಒಂದು ಗ್ಲಾಸ್ ನೀರು ಕುಡಿಯೋಣ ಅಂತ ಅಂದ್ಕೊಂಡೆ. ನೀರು ಕುಡಿಯೋದಕ್ಕೂ ಸಮಯ ಇರಲಿಲ್ಲ. ಸೊ ಬೇಗನೆ ಹೋದೆ. ಇವ್ರು ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾರೆ ಅವತ್ತು ಕೂಡ ನಾನು ನಿಮ್ಗೆ ತೋರಿಸಿದ್ದೆ. ಮೈಸೂರು ಸಿಲ್ಕ್ ಸೀರೆ ಹಾಕ್ಕೊಂಡು ಎಲ್ಲರೂ ರೆಡಿಯಾಗಿದ್ರು. ಇವರಿಬ್ಬರು ಅಕ್ಕ ತಂಗಿರು. ಒಳಗಡೆ ತೊಟ್ಟಿ ಮನೆ ಇದ್ದರೆ, ಈ ಕಡೆ ಕೊಟ್ಟಿಗೆನಲ್ಲಿ ಕುರಿ ಮತ್ತು ಹಸುವನ್ನು ಸಾಕಿದ್ದಾರೆ. ಇವರು ವಾಷಿಂಗ್ ಮಿಷಿನ್ ತಗೊಂಡವ್ರಾ? ಹೌದಾ, ನೋಡೋದು ಅದೊಂದು ಮಾಡ್ಕೊಳ್ಳ. ಎಷ್ಟಿದು ವಾಷಿಂಗ್ ಮಿಷನ್ನು? 6,000. ಚೆನ್ನಾಗಿ ಕೊಳೆ ಹೋಗುತ್ತಾ? ಹಾಟ್ ಸ್ಟಾರ್ ಚೆನ್ನಾಗಿರುತ್ತೆ ಅಂತಾರೆ. ಅದೇ ಅದರಲ್ಲೇ ಕೊಳೆ ಹೋಗೋದು. ಇಲ್ಲಿವರೆಗೆ ನೀರು ಹಾಕ್ಬೇಕಾ? ಅಲ್ಲಿ ಎಷ್ಟು ಬೇಕಾದರೂ ಹಾಕೋಬೋದು. ಎಷ್ಟು ಕೆ ಜಿದು ಅಕ್ಕ? 8 ಕೆ ಜಿದ. ಇದು 6,000 ರೂಪಾಯಿ ವಾಷಿಂಗ್ ಮಿಷನ್ನು. 8 ಕೆ ಜಿ ಇದೆಯಂತೆ. ಚೆನ್ನಾಗಿ ಕೊಳೆ ಹೋಗುತ್ತಂತೆ. ಇವರು ಈ ಮನೆ ಸೊಸೆ. ನಾವಿವಾಗ ಹೋಗ್ತಿರೋದು ಕೊನೆ ಪಂಕ್ತಿ ಊಟಕ್ಕೆ. ಯಾವಾಗಲೂ ಕೊನೆ ಪಂಕ್ತಿ ಅಷ್ಟರಲ್ಲಿ ಊಟ ಎಲ್ಲ ಖಾಲಿ ಆಗಿಬಿಡುತ್ತೆ. ಫಸ್ಟ್ ಪಂಕ್ತಿಲೇ ಊಟ ಮಾಡ್ಕೋಬೇಕು ಅಂತ ನಾನು ನಿಮ್ಗೆ ಯಾವಾಗಲೂ ಹೇಳ್ತಿರ್ತೀನಿ. ಆದರೆ ಇಲ್ಲಿ ವಿಚಿತ್ರ ಏನಂತ ಹೇಳಿದ್ರೆ, ಕೊನೆ ಪಂಕ್ತಿಲಿ ಕುತ್ಕೊಂಡಿದ್ದಕ್ಕೆ ನಮಗೆ ಬೇಡ ಅನ್ನುವಷ್ಟು ಊಟ. ಮುದ್ದೆ, ಬೋಟಿ ಗೊಜ್ಜು, 2 ಸಲ ಬೋಟಿ ಗೊಜ್ಜು ಬಡಿಸ್ತಿದ್ರು, 2 ಸಲ ಚಿಕನ್ ಚಾಪ್ಸ್, 2 ಸಲ ಮಟನ್ನು, 2 ಸಲ ಫಿಶ್ ಕಬಾಬ್ ಎಲ್ಲ ಬಡಿಸ್ತಿದ್ರು. ಸದ್ಯಕ್ಕೆ 1 ಸಲ ಬಡಿಸಿರೋದೇ ತಿನ್ನೋದು ಕಷ್ಟ. 1 ಸಲಿಗೆ ಒಂದು ಅಷ್ಟಷ್ಟು ಮಾಂಸ ಹಾಕಿ ಕೊಟ್ಬಿಟ್ಟಿದ್ರು. ಸೊ ನನಗೆ ಅದೇ ಜಾಸ್ತಿ ಅಂತ ಅನ್ನಿಸ್ತಿತ್ತು. ನಮ್ಮ ಜೊತೆಗೆ ಹುಡುಗಿ ಕೂಡ ಊಟಕ್ಕೆ ಕೂತಿದ್ರು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.